ಮುಸ್ಲಿಂ ಸಮುದಾಯಕ್ಕೆ ಉಪಮುಖ್ಯಮಂತ್ರಿ ಸ್ಥಾನ ನೀಡುವಂತೆ ಒತ್ತಾಯ ಕೇಳಿ ಬರ್ತಾ ಇದೆ. ದಲಿತರನ್ನ ಹೊರತುಪಡಿಸಿದ್ರೆ ನಮ್ಮದು ಎರಡನೇ ಅಲ್ಪಸಂಖ್ಯಾತ ಸ್ಥಾನ ಅಂತ ಹೇಳ್ತಾ ಇದ್ದಾರೆ. ಮುಸ್ಲಿಂ ಸಮುದಾಯಕ್ಕೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕು ಅನ್ನುವಂತಹ ಒತ್ತಾಯ ಇದೀಗ ಕೇಳಿ ಬರ್ತಾ ಇದೆ. ನಮ್ಮಲ್ಲಿ ಹಲವು ನಾಯಕರಿದ್ದಾರೆ, ಆದ್ರೆ ಯಾರಿಗೂ ಉಪಮುಖ್ಯಮಂತ್ರಿ ಸ್ಥಾನವನ್ನ ನೀಡಿಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಈ ಹಿಂದೆ ಎಚ್.ಡಿ. ಕುಮಾರಸ್ವಾಮಿ ಮುಸ್ಲಿಂ ಸಮುದಾಯಕ್ಕೆ ಡಿಸಿಎಂ ಸ್ಥಾನ ನೀಡೋದಾಗಿ ಹೇಳಿದ್ರು. 7 ಬಾರಿ ಶಾಸಕರಾಗಿರುವಂತಹ ರೋಷನ್ ಬೇಗ್ರನ್ನ ಡಿಸಿಎಂ ಮಾಡುವಂತೆ ಒತ್ತಾಯ ಕೇಳಿ ಬರ್ತಾ ಇದೆ. ನೋಡ್ತಾ ಇದೀವಿ ಉಪಮುಖ್ಯಮಂತ್ರಿಯ ರೇಸ್ ನಲ್ಲಿ ಯಾರೆಲ್ಲ ಇದ್ದಾರೆ ಅಂತ. ಕೆಲವರು ಇನ್ನು ದಲಿತ ಉಪಮುಖ್ಯಮಂತ್ರಿ ಅಂತ ಪರಮೇಶ್ವರ್ ಅವರ ಹೆಸರು ಒಂದ್ ಕಡೆ ಫೈನಲೈಸ್ ಆಗ್ತಾ ಇದ್ರೆ, ಮತ್ತೊಂದ್ ಕಡೆ ಡಿ.ಕೆ.ಶಿ ಅವರನ್ನ ಉಪಮುಖ್ಯಮಂತ್ರಿ ಮಾಡಬೇಕು ಅಂತ, ಇನ್ನು ಮತ್ತೊಂದು ಕಡೆ ಲಿಂಗಾಯತ ಸಮುದಾಯದವರಿಗೆ ಡಿಸಿಎಂ ಸ್ಥಾನವನ್ನ ಕೊಡಬೇಕು ಅನ್ನುವಂತಹ ಕೂಗು ಚರ್ಚೆ ಕೇಳಿ ಬರ್ತಾ ಇತ್ತು. ಇದೆಲ್ಲದರ ನಡುವೆ ಇದೀಗ ಮುಸ್ಲಿಂ ಸಮುದಾಯಕ್ಕೆ ಉಪಮುಖ್ಯಮಂತ್ರಿ ಸ್ಥಾನವನ್ನ ನೀಡಬೇಕು ಅನ್ನೋ ಒತ್ತಾಯ ಕೇಳಿ ಬರ್ತಿದೆ.